ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ತುಂಬ ಟೈಮ್ ಆಯಿತು ವಿಡಿಯೋ ಮಾಡಿದೆ. ಎಂತ ಮಾಡೋದು, ಲೈಫಲ್ಲಿ ಫುಲ್ ಜಿಂಗಾಲಾಲ್ ಆಗಿದೆ. ಸೊ ಹಾಗೆ ಸ್ವಲ್ಪ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಾ ಇದೆ. ಬಟ್ ಯಸ್ ಅಫ್ಕೋರ್ಸ್ ವಿಡಿಯೋ ಫ್ಯೂಚರಲ್ಲಿ ಟೈಮಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋದಲ್ಲಿ ನಾವೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಫ್ಕೋರ್ಸ್ ನಾನೀಗ ವಿಡಿಯೋದಲ್ಲಿ ಹೇಳೋದಿಲ್ಲ, ಯಾಕಂದರೆ ಕ್ಯಾಮರಾ ಯಾರು ಹಿಡ್ದಿದ್ದಾರೆ ನೋಡಿ, ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಇಟ್ ಇಸ್ ಅ ಸರ್ಪ್ರೈಸ್. ಬಟ್ ನಿಮಗೆ ವಿಡಿಯೋ ಟೈಟಲ್ ನೋಡಿ ಗೊತ್ತಾಗಿರ್ತದೆ ಆಲ್ರೆಡಿ. ಬಟ್ ಇಟ್ ಇಸ್ ಅ ನೈಸ್ ಪ್ಲೇಸ್ ದ್ಯಾಟ್ ವಿ ಆರ್ ಗೋಯಿಂಗ್. ಸೊ ಹಾಗೆ ತುಂಬ ಟೈಮ್ ಆಗಿತ್ತಲ್ಲ ಹೊರಗಡೆ ಹೋಗೋದು, ಸ್ವಲ್ಪ ಟ್ರೈ ಮಾಡುವ ಅಂತ ಹೇಳಿ ಸ್ವಲ್ಪ ಹುಡುಕ್ಬೇಕಾದ್ರೆ ಈ ಒಂದು ಪ್ಲೇಸ್ ಸಿಕ್ತು ನಮಗೆ ಬ್ರಹ್ಮಾವರ ಹತ್ರ. ಮಂಗಳೂರಿಂದ ಅಬೌಟ್ 2 hours, 2 hours 15 minutes ಆಗುತ್ತೆ ಮಂಗಳೂರಿಂದ ಅಷ್ಟೇ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು. ಹೇಗಿದೆ ಜಾಗ? ನನಗಂತೂ ತುಂಬ ಇಷ್ಟ ಆಯಿತು ಫೋಟೋಸ್ ನೋಡಬೇಕಾದ್ರೆ. ಸೊ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಜಾಗ ಹೇಗಿದೆ, ಆ ಪ್ಲೇಸ್ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender, baby. Slipping on a swimsuit is overrated. We don't need a beach to get a half naked. Life's too short, let's not waste it. 'Cause paradise is wherever we make it. Paradise is wherever we make it. Till the sun's up Monday, we'll tell our phones, do not disturb. I got my straw hat, babe. And you can finally pull the tags on your Tommy Bahama shirt. Blue crush up on the 85-inch sound machine when we wanna hear the ocean. I think everything we need is right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender, baby. Slipping on a swimsuit is overrated. We don't need a beach to get a half naked. Life's too short, let's not waste it. 'Cause paradise is wherever we make it. ನಾವು ರೆಸಾರ್ಟಿಗೆ ಒಂದು 2:30ಗೆ ರೀಚ್ ಆಗಿದ್ವಿ. ಸೊ ಸ್ವಲ್ಪ ಡ್ರೈವ್ ಮಾಡಿ ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ರೂಮಲ್ಲಿ. ಸೊ ಹಾಗೆ ಸ್ವಲ್ಪ ರೆಸ್ಟೋರೆಂಟಿಂದ ಆರ್ಡರ್ ಇನ್ ಮಾಡಿ ರೂಮಲ್ಲಿ ಸ್ವಲ್ಪ ಲಂಚೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಸಮ್ವೇರ್ ಇನ್ ಬಿಟ್ವೀನ್ ಅನ್ನು ಸ್ವಲ್ಪ ತಿಂದ್ವಿ. ಸೊ ಪ್ಲೇಸ್ ತುಂಬ ಚೆನ್ನಾಗಿದೆ. ಸೊ ನೀವು ರೂಮ್ ಟೂರು ಮತ್ತು ಪ್ಲೇಸ್ ಬಗ್ಗೆ ವಿಡಿಯೋಸ್ ಆಲ್ರೆಡಿ ನೋಡಿರ್ತೀರ. ಬಟ್ ತುಂಬ ಚೆನ್ನಾಗಿದೆ. ಅಲ್ಲಿ ಪಕ್ಕದಲ್ಲೇ ಒಂದು ರಿವರ್ ಕೂಡ ಇದೆ. ಸೊ ಪ್ರಾಬಬ್ಲಿ ನೈಟಲ್ಲಿ ಅಲ್ಲಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೈಟಲ್ಲಿ ನೋಡ್ಬೇಕು ಹೇಗಿರುತ್ತೆ ಅಂಥೇಳಿ. ಸೊ ಅದನ್ನು ಕೂಡ ತೋರಿಸ್ತೇನೆ. ಪ್ಲಸ್ ದರ್ ಆರ್ ಲಾಟ್ ಆಫ್ ಬೆಂಚಸ್ ಆ್ಯಂಡ್ ಎವ್ರಿಥಿಂಗ್. ನೀವು ಕೂತ್ಕೊಂಡು ಈವ್ನಿಂಗಲ್ಲಿ ತುಂಬ ಚೆನ್ನಾಗಿ ವ್ಯೂವ್ಸ್ನ ಎಂಜಾಯ್ ಮಾಡ್ಬೋದು ಇಲ್ಲಿ. ಸೊ ಅದರಿಂದ ದ್ಯಾಟ್ ವೆರಿ ಸೈಲೆಂಟ್ ಪ್ಲೇಸ್, ತುಂಬ ಕಾಮ್ ಆಗಿದೆ. ಸ್ಪೆಷಲಿ ಈ ಒಂದು ಹೌಸ್ ಕೀಪಿಂಗ್ ಏನಿದೆ ನೋಡಿ, ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಏನು ಬೇಕಾದರೂ ಎನಿಥಿಂಗ್ ದ್ಯಾಟ್ ಯು ಕ್ಯಾನ್ ಆಸ್ಕ್ ದೆಮ್. ಸೊ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಸೊ ಫುಡ್ ಕೂಡ ತುಂಬ ಡೀಸೆಂಟ್ ಆಗಿದೆ. ಒಂದು ವಿಷಯ, ಇಲ್ಲಿ ಬರೀ ವೆಜ್ ಫುಡ್ ಮಾತ್ರ. ಸೊ ದೆರ್ ಇಸ್ ನೋ ನಾನ್ ವೆಜ್, ಇಸ್ ಕಂಪ್ಲೀಟ್ಲಿ ವೆಜ್ ರೆಸ್ಟೋರೆಂಟ್ ಇಲ್ಲಿರುವಂಥದ್ದು. ಬಟ್ ತುಂಬ ಚೆನ್ನಾಗಿದೆ. ನೀವು ಹಿಂದ್ಗಡೆ ನೋಡ್ಬೋದು ಹೇಗೆ ಇದು ದೀಸ್ ಆರ್ ಆಲ್ ರೂಮ್ಸ್, ಇಂಡಿವಿಜುವಲ್ ವಿಲ್ಲಾಸ್ ಟೈಪ್. ಹಾಗೆ ಎವ್ರಿಥಿಂಗ್ ಇಸ್ ರಿವರ್ ಫೇಸಿಂಗ್. ರೂಮ್ ಒಳಗಡೆ ಕೂಡ ಫೆಸಿಲಿಟೀಸ್ ಚೆನ್ನಾಗಿದೆ. ರೂಮ್ ತುಂಬ ಕ್ಲೀನಾಗಿದೆ. ದಟ್ ಇಸ್ ಒನ್ ಆಫ್ ದ ಥಿಂಗ್. ಆಮೇಲೆ ರಿವರ್ ವ್ಯೂ ಆಗಿರೋದ್ರಿಂದ ಸಿಂಪ್ಲಿ ಬರೀ ರೂಮ್ ಇದು ಡೋರ್ ಓಪನ್ ಮಾಡಿದರೆ ಎದುರುಗಡೆ ನಿಮಗೆ ರಿವರ್ ಕಾಣಿಸುತ್ತೆ. ರಿವರ್ ಸೈಡಲ್ಲಿ ಕೂಡ ಕೂತ್ಕೊಳ್ಳುವಂಥ ಆಪ್ಷನ್ಸ್ ಎಲ್ಲ ಇದೆ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ರೆಸಾರ್ಟ್ ಐ ವುಡ್ ಸೇ. ನೋಡೋಣ, ಇನ್ನು ಕೂಡ ಒನ್ ಮೋರ್ ಡೇ ವಿ ಆರ್ ಸ್ಟೇಯಿಂಗ್ ಹಿಯರ್. ಸೊ ಇಲ್ಲಿ ಬೇರೆ ಏನೆಲ್ಲ ವಿಷಯಗಳಿವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ.
say it louder. Oh, you're the question, you're the answer. ಸೊ ಈಗ ಗಂಟೆ ಅರೌಂಡ್ 5 o'clock ಆಯಿತು ಸಂಜೆ. ಅದೇನೋ ಬೋಟಿಂಗ್ ಕಯಾಕಿಂಗ್ ಏನೋ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾವು ರಿವರ್ ಸೈಡ್. ಸೊ ಇಟ್ಸ್ ಪ್ಲೇಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ರಿವರ್ ಸೈಡ್ ನೀವು ನೋಡ್ಬೋದು ಹಿಂದೆ ಕಾಣ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೋಡೋಣ ಕಯಾಕಿಂಗ್ ಹೇಗಿರುತ್ತೆ ಅಂತೇಳಿ. ಕಯಾಕಿಂಗ್ ಮಾಡೋದಕ್ಕೋಸ್ಕರ ಸ್ವಲ್ಪ ರೆಸಾರ್ಟಿನ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ ನಾವು. ಯಾಕಂದರೆ ರೆಸಾರ್ಟ್ ಹತ್ರ ಸ್ವಲ್ಪ ನೀರಿನ ಮಟ್ಟ ಏನಿದೆ ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗೆ ಕಯಾಕಿಂಗ್ ಮಾಡೋದಕ್ಕಾಗಲ್ಲ ಇಲ್ಲಿ. ಸೊ ಹಾಗೆ ಸ್ವಲ್ಪ ರೆಸಾರ್ಟಿಂದ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ ಅಂತೆ. ಸೊ ಬನ್ನಿ ಹೋಗಿ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a crazy love, moving through me like a wildfire. Like a wildfire. ಗೋವಾದಲ್ಲಿ ನಾವು ಲಾಸ್ಟ್ ಟೈಮ್ ಕಯಾಕಿಂಗ್ ಮಾಡಬೇಕಾದ್ರೆ ಅಲ್ಲಿ ನೀರೇ ಇರಲಿಲ್ಲ. ಸೊ ಹಾಗೆ ಬಟ್ ದಿಸ್ ಇಸ್ ವೇ ಬೆಟರ್ ಆ್ಯಕ್ಚುಲಿ. ಇಲ್ಲಿ ಬೋಟಿಂಗ್ ಕೂಡ ಇದೆ, ಬಟ್ ಅಲ್ಲಿ ಮುಂದೆ ಅದೇನೋ ಡ್ಯಾಮ್ ಇದೆಯಂತೆ. ಸೊ ಡ್ಯಾಮ್ ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಬಿಕಾಸ್ ಡ್ಯಾಮ್ ಕ್ಲೋಸ್ ಮಾಡಿದ ಕೂಡಲೇ ಇಲ್ಲಿ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗೆ ಆ ಟೈಮಲ್ಲಿ ಸ್ವಲ್ಪ ಬೋಟಿಂಗ್ ಎಲ್ಲ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ತುಂಬ ಇಲ್ಲಿ ಕಲ್ಲಿದೆ, ಬಂಡೆ ಕಲ್ಲುಗಳೆಲ್ಲ. ಸೊ ಹಾಗೆ ಬೋಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ರೈಟ್ ನಾವು ಇಟ್ ಈಸ್ ಗುಡ್ ಫಾರ್ ಕಯಾಕಿಂಗ್. ತುಂಬ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ. ಸೊ ಫೀಲಿಂಗ್ ವೆರಿ ನೈಸ್. Bring me into golden sunlight. If I'm going with you, I know we'll get to the other side. ಓಕೆ, ಡಿನ್ನರ್ಗಂತ ಬಂದ್ಬಿಟ್ವಿ. ಸೊ ಮೆನುವಲ್ಲಿ ವಿ ಸೋ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ನೀವು ಗೀರೋಶ್ ಕೇಳಿರ್ತೀರ, ಪನೀರು, ಮಶ್ರೂಮ್, ಚಿಕನ್ ಎಲ್ಲ. ಬಟ್ ಇವರ ಹತ್ರ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗುಳ್ಳಾಗಿರು. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಅದನ್ನೊಂದು ಆರ್ಡರ್ ಮಾಡಿದ್ದೀವಿ ನಾವು ಡಿನ್ನರ್ಗೆ. ಮತ್ತು ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಅದನ್ನು ಪ್ರಿಪರೇಷನ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಬೋದಂತ ಕೇಳಿದ್ದೇವೆ ನಾವು. ಸೊ ಅದು ಹೇಗೆ ಮಾಡ್ತಾರೆ ಅಂತೇಳಿ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಸೊ ಹೇಗೆ ಮಾಡ್ತಾರೆ ಅಂತ ಕಿಚನ್ ಬಿಟ್ಟು ನಾವು ನೋಡೋಣ. ಸೊ ಇದು ನಾರ್ಮಲ್ ಬದನೆಕಾಯಿ. ಓಕೆ, ಕೊಟ್ಟು ಅದು ಮಸಾಲೆ ನಿಮ್ಮದೇನಾ ಅಥವಾ ನಮ್ಮದೇ? ಓಕೆ, ಸರಿ ಸರಿ ಸರಿ. ಗೀರೋಸ್ಟ್ ಮಸಾಲ. ಇದು ಗೀರೋಶ್ ಮಸಾಲೆ ಏನು ಇಲ್ಲೇ ಮಾಡಿ ನೀವೇ ಮಾಡಿ ಬೇಯಿಸಿ ಓಕೆ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ಹಾಂ ಪೇಸ್ಟ್. ಓಕೆ ಓಕೆ. ಇವಾಗ ಅವಾಗ ಬದನೆಕಾಯಿ ಏನು ಫ್ರೈ ಮಾಡಿದ್ರೆ ಸೇಮ್ ಮಸಾಲಾನ ಅದು ಬೇರೆನಾ? ಅದು ಬದನೆಕಾಯಿ ಅದು ಬೇರೆ. ಅದು
ಸೊ ಗುಳ್ಳಾಗಿರು ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಹಾಗೂ ನೋಡ್ತಾ ಇರೋದು. ಈ ಮಸಾಲಾಸ್ ಏನು ಯೂಸ್ ಮಾಡಿದರೆ ಎಲ್ಲ ಇವರದೇ ಇಲ್ಲಿ ಇವರೇ ಮಾಡಿರುವಂಥ ಮಸಾಲೆ. ಸೊ ಹೊರಗಡೆಯಿಂದ ಯಾರು ತಂದಿರೋದಂತೂ ಅಲ್ಲ. ಸೊ ಲಸ್ಸಿ ಟೇಸ್ಟ್ ಇಸ್ ನೈಸ್, ಬಟ್ ನಮ್ಮಲ್ಲಿ ಗಿರೋಸ್ ನಾವು ಏನು ತಿಂದಿರ್ತೀವಿ ಮಂಗಳೂರು ಕಡೆ, ಮಶ್ರೂಮ್ ಇರಲಿ, ಪನ್ನೀರ್ ಇರಲಿ, ಚಿಕನ್ ಇರಲಿ, ಆ ಥರ ಟೇಸ್ಟ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಸಾಲ. ಒನ್ ಥಿಂಗ್ ಇಸ್ ಇಟ್ ಈಸ್ ಅದನ್ನು ಗೀಯಲ್ಲಿ ಪ್ರಿಪೇರ್ ಮಾಡೋದ್ರಿಂದ ಐ ಥಿಂಕ್ ಗೀ ರೋಸ್ಟ್ ಅನ್ನು ಕರೀತಾ ಇದ್ದಾರೆ ಅಂದ್ಕೊಳ್ತೀನಿ. ಬಟ್ ಆ ಖಾರ ಏನು ಸಿಗುತ್ತೆ ನಿಮಗೆ ನಾರ್ಮಲ್ ಗೀ ರೋಸ್ಟ್ ಇಲ್ಲ, ಆ ಖಾರ ಇಲ್ಲ ಇದರಲ್ಲಿ. ಬಟ್ ಆದ ಪ್ರಿಪರೇಷನ್ ಇಟ್ಸ್ ವೆರಿ ನೈಸ್. ಡೇ 2. ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ಬ್ರೇಕ್ಫಾಸ್ಟ್ ಇಸ್ ಇನ್ಕ್ಲೂಡ್ ಇನ್ ದ ಪ್ಯಾಕೇಜ್. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ನೋಡೋಣ. ಇವತ್ತು ಸೆಕೆಂಡ್ ಡೇ ಮಾರ್ನಿಂಗ್. ಸೊ ಚೆಕ್ಔಟ್ ಆಗ್ತಾ ಇದೀವಿ ಇವತ್ತು ನಾವು. 2 ದಿನ ಈ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ರೆಸಾರ್ಟ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ಫಾರ್ ದ ಪ್ರೈಸ್ ನಮ್ಗೇನು ಸಿಕ್ತು ನೋಡಿ, ಅದಕ್ಕೆ ತುಂಬ ಇಟ್ಸ್ ವರ್ತ್ ಅನಿಸ್ತು ನಮಗೆ. ಯಾಕಂತ ಹೇಳಿದರೆ ನೀವು ಡೈರೆಕ್ಟ್ ಕಾಲ್ ಮಾಡಿದ್ರೆ ಒಂದು 7,000 ತನಕ ಹೇಳ್ತಾರೆ, 7,000 ಪ್ಲಸ್ GST ಅಂತ ಹೇಳಿದ್ರು ನನಗೆ. ಬಟ್ ಇಫ್ ಯು ಬುಕ್ ಇಟ್ ಥ್ರೂ ಅಗೋಡಾ booking.com ಏನಿದೆ ನೋಡು, ಥರ್ಡ್ ಪಾರ್ಟಿ ಸೈಟ್ಸ್ ಏನಿದೆ, ಅದರಿಂದ ಬುಕ್ ಮಾಡಿದರೆ ನಿಮಗೆ ನಾರ್ಮಲ್ ಆಗಿ ಸ್ವಲ್ಪ ತುಂಬ ಕಮ್ಮಿ ರೇಟಿಗೆ, ಆಲ್ಮೋಸ್ಟ್ ಒಂದು 5,000 ತನಕ ಕೂಡ ಸಿಗ್ಬೋದು ನಿಮಗೆ. ಸೊ ನೀವು ಚೆಕ್ ಮಾಡ್ಬೋದು. ಇದನ್ನು ಕೂಡ ಇವರೇ ರೆಕಮೆಂಡ್ ಮಾಡಿದ್ದು, ಥರ್ಡ್ ಪಾರ್ಟಿ ಸೈಟಿಂದ ಬುಕ್ ಮಾಡಿದ್ದು ನಮಗೆ ಕಮ್ಮಿಗೆ ಆಗುತ್ತೆ ಅಂತೇಳಿ. ಸೊ ಹಾಗೆ ಅದೊಂದು. ಆಮೇಲೆ ಸ್ಟೇ ಬಗ್ಗೆ ಹೇಳೋದಂತ ಹೇಳಿದರೆ ತುಂಬ ಸೆಕ್ಲೂಡೆಡ್ ನಿಮಗೆ ಇಲ್ಲಿ. ಫೋನ್ ನೆಟ್ವರ್ಕ್ ಕೂಡ ಸ್ವಲ್ಪ ತುಂಬ ಕಮ್ಮಿನೇ. ಥ್ಯಾಂಕ್ಫುಲಿ ರೂಮಲ್ಲಿ ವೈಫೈ ಇದೆ, ಸೊ ಅದೇನು ತೊಂದರೆ ಏನಿಲ್ಲ. ಆಮೇಲೆ ರೂಮ್ಸ್ ಕೂಡ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ನೀಟಾಗಿದೆ. ರಿವರ್ ಸೈಡ್ ಇರೋದ್ರಿಂದ ನಿಮಗೆ ಎನಿ ಟೈಮ್ ಯು ಕ್ಯಾನ್ ಜಸ್ಟ್ ಕಮ್ ಡೌನ್, ನೀರ ಹತ್ರ ಬಂದು ಆಡುವಂಥದ್ದು ಏನು ಬೇಕು ಅದನ್ನು ನೀವು ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸ್ ಇದೆ ಇಲ್ಲಿ. ಸೊ ಆಮೇಲೆ ಪ್ಲಸ್ ಕಯಾಕಿಂಗ್ ಕೂಡ ಇವರೇ ಕೊಡ್ತಾರೆ ಫ್ರೀ, ನೋ ಎಕ್ಸ್ಟ್ರಾ ಕಾಸ್ಟ್. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ಇದೆ ನನಗೆ ಈ ರೆಸಾರ್ಟ್ ಬಗ್ಗೆ. ಬಿಕಾಸ್ ಫಾರ್ ದ ಪ್ರೈಸ್ ತುಂಬ ಚೆನ್ನಾಗಿದೆ. ಫುಡ್ ಬಗ್ಗೆ ಬ್ರೇಕ್ಫಾಸ್ಟ್ ಇಸ್ ಇನ್ಕ್ಲೂಡ್ ಇನ್ ದ ಪ್ಯಾಕೇಜ್ ಹಾಗೆ ಹೇಳಿರೋ ಥರ. ಬಟ್ ಲಂಚ್ ಮತ್ತು ಡಿನ್ನರ್ ನಿಮ್ಮ ಪಾಕೆಟಿಂದ ನೀವೇ ಪೇ ಮಾಡಬೇಕು. ಸೊ ಐ ಥಿಂಕ್ ಓವರ್ ಆಲ್ ಒಂದೇ ರೆಕಮೆಂಡೇಶನ್ ಏನಂತ ಹೇಳಿದರೆ, ದೇ ಶುಡ್ ಹ್ಯಾವ್ ಕ್ರಿಯೇಟೆಡ್ ಎ ಪ್ಯಾಕೇಜ್ ವಿತ್ ಫುಡ್, 3 times ಮೀಲ್ ಏನಿದೆ ಆ ಥರ ಪ್ಲ್ಯಾನ್ ಮಾಡಿ ಒಂದು ಪ್ಯಾಕೇಜ್ ಥರ ಮಾಡಬೇಕಿತ್ತು. ದ್ಯಾಟ್ ವುಡ್ ಹ್ಯಾವ್ ಬಿನ್ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಈ ಜಾಗ ತುಂಬ ಸೆಕ್ಲೂಡೆಡ್ ಆಗಿದ್ದರಿಂದ ಇಲ್ಲಿ ಯಾವುದೇ ಥರ ರೆಸ್ಟೋರೆಂಟ್ಗಳು ಹತ್ತಿರದಲ್ಲಿ ಯಾವುದೇ ಥರ ಆಪ್ಷನ್ಸ್ ಆ ಥರ ಏನೂ ಇಲ್ಲ. ಸೊ ಇಲ್ಲೇ ನೀವು ತೊಗೊಳ್ಬೇಕಾಗುತ್ತೆ ಫುಡ್. ಆ್ಯಂಡ್ ಫುಡ್ ವಾಸ್ ಓಕೆ ಡೀಸೆಂಟ್ ಇನಫ್. ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ನಾನು, ಪ್ರಿಟಿ ಡೀಸೆಂಟ್. ಬಟ್ ಅಫ್ಕೋರ್ಸ್ ಇಟ್ಸ್ ಕಂಪ್ಲೀಟ್ಲಿ ವೆಜ್ ರೆಸಾರ್ಟ್ ಬೈ ದ ವೇ. ಸೊ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಸ್ವಲ್ಪ ಮಿಸ್ ಮಾಡ್ಕೋತೀರಾ ನಾನ್ ವೆಜ್ ಎಲ್ಲ. ಬಟ್ ಇಲ್ಲಿ ಮ್ಯಾನೇಜರ್ ಏನು ಹೇಳಿದೆ ಅಂತ ಹೇಳಿದರೆ, ನಿಮಗೆ ನಾನ್ ವೆಜ್ ಬೇಕಾದ್ರೆ ಹೊರಗಡೆ ತರಿಸ್ಕೊಡ್ತೇನೆ ನಾವು, ಆದರೆ ಇಲ್ಲಿ ನಾವು ನಾನ್ ವೆಜ್ ಮಾಡಲ್ಲ ಅಂತ ಹೇಳಿದರು. ಸೊ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಕೇಳಿ. ಅದರಂತೆ ಪೂಲ್ ವಾಸ್ ಗುಡ್. ಸ್ವಲ್ಪ ಕ್ಲೀನ್ನೆಸ್ ಸ್ವಲ್ಪ ಬೇಕು, ಸ್ವಲ್ಪ ಕ್ಲೀನ್ ಇರಲಿಲ್ಲ ಸ್ವಲ್ಪ. ಅದೊಂದು ಬಿಟ್ಟರೆ
we didn't find any other issues. Most of our stay was pretty good, especially the staff were like ತುಂಬ ಸಾಫ್ಟಾಗಿ ಮಾತಾಡೋದು, ಏನು ಬೇಕಾದರೂ ಕೂಡ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋದು. ಸೊ ಸ್ಟಾಫ್ ಬಗ್ಗೆ ಒಂದು ಸಣ್ಣ ಪಾಯಿಂಟ್ ಕೂಡ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಇಲ್ಲಿ. ಸೊ ಸ್ಟಾಫ್ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ದ್ಯಾಟ್ ಇಸ್ ಅ ಗುಡ್ ಥಿಂಗ್. ಅದರ್ ದ್ಯಾಟ್ ಹೌ ವಾಸ್ ಯುವರ್ ಸ್ಟೇ? ಇಟ್ ವಾಸ್ ಗುಡ್. ಸೊ ಹಾಗೆ ಫ್ರೂಟ್ಫುಲ್, ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಸಮಥಿಂಗ್ ಐ ಡೋಂಟ್ ಥಿಂಕ್ ಯಾರು ಕೂಡ ಈ ರೆಸಾರ್ಟ್ ಬಗ್ಗೆ ಇದುವರೆಗೆ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸೊ ಬಿಕಾಸ್ ಇಲ್ಲಿ ಕೂಡ ಜಾಸ್ತಿ ಜನ ಇರಲಿಲ್ಲ ನಾವು ಬಂದಾಗ ಕೂಡ, ಬರೀ 2-3 ರೂಮೇನೋ ಬುಕ್ ಆಗಿದೆ ಅಷ್ಟೇ. ಹಾಗೆ ನೀವು ಕೂಡ ಇನ್ ಕೇಸ್ ಪ್ಲ್ಯಾನ್ ಮಾಡೋದಾದರೆ ರೆಸಾರ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಸೊ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ಕೋರ್ಸ್ ನೀವು ಕೂಡ ರೆಸಾರ್ಟ್ ಬಂದರೆ ನೀವು ಯಾವ ಥರ ನಿಮಗೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತ, ಅಥವಾ ಆಲ್ರೆಡಿ ಬಂದಿದ್ದರೆ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಅದು ಬೇರೆಯವರು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.